ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸುಸ್ವಾಗತ ನನ್ನ ಮತ್ತೊಂದು ಹೊಸ ಟ್ರೇಡ್ ವಿಡಿಯೋಗೆ. ಈ ಒಂದು ಟ್ರೇಡ್ನ ಮಾಡಿರುವುದು ನಾನು ಏಪ್ರಿಲ್ 20ನೇ ತಾರೀಕು. ಏಪ್ರಿಲ್ 20ನೇ ತಾರೀಕು ಈ ಒಂದು ಟ್ರೇಡ್ನ ಯಾವ ರೀತಿಯಾಗಿ ಎಕ್ಸಿಕ್ಯೂಟ್ನ ಮಾಡಿದ್ನಿ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಚಾನಲ್ನಲ್ಲಿ ಟ್ರೇಡಿಂಗ್ನ ರಿಲೇಟೆಡ್ ವಿಡಿಯೋನ ಅಪ್ಲೋಡ್ನ ಮಾಡ್ತಾ ಇರ್ತೀನಿ. ಮತ್ತೊಂದು ಈ ಒಂದು ವಿಡಿಯೋದಲ್ಲಿ ನಾನು ಯಾವುದೇ ಒಂದು ಟ್ರೇಡಿಂಗ್ ಅಡ್ವೈಸ್ನ ಕೊಟ್ಟಿಲ್ಲ ಮತ್ತು ಯಾವುದೇ ಒಂದು ಅನಾಲಿಸಿಸ್ನ ಹೇಳಿಲ್ಲ. ನಾನು ಈ ಒಂದು ಟ್ರೇಡ್ನ ಯಾವ ರೀತಿಯಾಗಿ ಎಕ್ಸಿಕ್ಯೂಟ್ ಮಾಡಿದ್ದೀನಿ ಅಂತ ಮಾತ್ರ ಹೇಳ್ತಾ ಇದ್ದೀನಿ. ನನ್ನ ಈ ಒಂದು ಟ್ರೇಡ್ನಲ್ಲಿ ನೋಡೋದಾದರೆ ನಾನು ಯಾವ ರೀತಿಯ ಒಂದು ಎಕ್ಸಿಕ್ಯೂಟ್ನ ಮಾಡಿದ್ದೇನೆ ಅಂತ ಹೇಳೋದಾದರೆ, ಈ ಒಂದು ಟ್ರೇಡ್ನಲ್ಲಿ ನಾನು ಪ್ರಾಫಿಟ್ ಅರೌಂಡ್ $468 ಪ್ರಾಫಿಟ್ನ ಬುಕ್ ಮಾಡಿದ್ದೀನಿ. ಯಾವ ರೀತಿ ಈ ಒಂದು ಪ್ರಾಫಿಟ್ನ ಬುಕ್ ಮಾಡಿದ್ದೀನಿ ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಒಂದು ಟ್ರೇಡ್ನ ನಾನು ಇಕ್ವಿಟಿ ಮೇಲೆ ಮಾಡಿದ್ದೀನಿ, ಅಂದರೆ ಸ್ಟಾಕ್ಸ್ ಮೇಲೆ ಟ್ರೇಡ್ನ ಮಾಡಿದ್ದೇನೆ. ಯಾವುದು ಅಂತ ಹೇಳೋದಾದರೆ ಏಥರ್ ಎನರ್ಜಿ ಅಂತ. ಈ ಒಂದು ಹೆಸರನ್ನ ತಪ್ಪಾಗಿ ಹೇಳ್ತಾ ಇದ್ದರೆ, ಈ ಒಂದು ಸ್ಟಾಕ್ ಮೇಲೆ ಯಾವ ರೀತಿಯಾದ ಒಂದು ನನ್ನ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿದ್ದೀನಿ ಅಂತ ಹೇಳೋದಾದರೆ, ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಈ ಒಂದು ಸ್ಟಾಕ್ನ 15 ಶೇರ್ಸ್ನ ನಾನು ಬೈನ ಮಾಡಿದೆ. ಯಾವ ಒಂದು ಪ್ರೈಸ್ಗೆ ಬೈ ಮಾಡಿದೆ ಅಂದರೆ ಅರೌಂಡ್ $879 ನಾನು ಬೈನ ಮಾಡಿದೆ. ಯಾವಾಗ ಮತ್ತೆ ಸೆಲ್ ಮಾಡಿದೆ ಅಂದರೆ ಅರೌಂಡ್ $911 ಈ ಒಂದು ಶೇರ್ನ ಸೆಲ್ ಮಾಡಿದೆ. ಈ ಒಂದು ಟ್ರೇಡ್ನಲ್ಲಿ ನಾನು 30 ಪಾಯಿಂಟ್ನ ಕ್ಯಾಪ್ಚರ್ ಮಾಡಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ನನ್ನ ಒಂದು ಟ್ರೇಡ್ ಸೆಟಪ್ನ. ಅರೌಂಡ್ ಈ ಒಂದು ಟ್ರೇಡ್ನಲ್ಲಿ ರಿಸ್ಕ್ ಆ್ಯಂಡ್ ರಿವಾರ್ಡ್ ರೇಷಿಯೋ ನಾನು 1:3 ಇಟ್ಟಿದ್ದೆ. ಅಂದರೆ ಈ ಒಂದು ಟ್ರೇಡ್ನಲ್ಲಿ ನನಗೆ ಲಾಸ್ ಆದರೆ 10 ಪಾಯಿಂಟ್ ಲಾಸ್ ಆಗ್ತಿತ್ತು. ಪ್ರಾಫಿಟ್ ಆದರೆ 30 ಪಾಯಿಂಟ್ ಪ್ರಾಫಿಟ್ ಆಗ್ತಿತ್ತು. ಈ ಒಂದು ಟ್ರೇಡ್ನಲ್ಲಿ ನನಗೆ 30 ಪಾಯಿಂಟ್ ಪ್ರಾಫಿಟ್ ಆಯಿತು. ಅಂದರೆ ಈ ಒಂದು ಟ್ರೇಡ್ನಲ್ಲಿ 30 ಪಾಯಿಂಟ್ನ ಕ್ಯಾಪ್ಚರ್ನ ಮಾಡಿದೆ. ಅದಕ್ಕೆ ಈ ಒಂದು ಟ್ರೇಡ್ನಲ್ಲಿ ನನಗೆ ಅರೌಂಡ್ $468 ಪ್ರಾಫಿಟ್ನ ಬುಕ್ ಮಾಡಿದೆ. ಈ ಒಂದು ಟ್ರೇಡ್ನಲ್ಲಿ ಕೇವಲ 15 ಶೇರ್ಸ್ನ ಬೈ ಮಾಡಿಕೊಂಡು $468 ಪ್ರಾಫಿಟ್ನ ಬುಕ್ ಮಾಡಿದ್ದೆ. ಈ ಒಂದು ಟ್ರೇಡ್ನಲ್ಲಿ ನಂದು ಕ್ಯಾಪಿಟಲ್ ಯೂಸ್ ಆಗಿದ್ದು $2600 ಅರೌಂಡ್ ಕ್ಯಾಪಿಟಲ್ ಯೂಸ್ ಆಗಿದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ಚಾನಲ್ದಲ್ಲಿ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋನ ಅಪ್ಲೋಡ್ನ ಮಾಡ್ತೀನಿ ಅಂತ ಹೇಳಿದೆ. ಮತ್ತೆ ಅರೌಂಡ್ 2 ತಿಂಗಳಾಯಿತು. ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ನ ಮಾಡಿಲ್ಲ. ಈ ಒಂದು ಚಾನಲ್ನ ನಾನು ಟ್ರೇಡ್ನ ಕನ್ಸಿಸ್ಟೆನ್ಸಿ ಡಿಸಿಪ್ಲಿನಿಂದ ಮಾಡ್ತೀನಿ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ನ ತೆಗೆದಿದ್ದೆ. ಬಟ್ ಆ ರೀತಿ ಆಗಲಿಲ್ಲ. ಟ್ರೇಡ್ನ ಮಾಡಿದ್ದೇನೆ ಬಟ್ ಕನ್ಸಿಸ್ಟೆನ್ಸಿಯಾಗಿ ಟ್ರೇಡ್ನ ಮಾಡಿಲ್ಲ. ಅದಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದ್ದೇನೆ ಟ್ರೇಡ್ನ. ವಿಡಿಯೋನ ಮಾಡಿದೆ ಬಟ್ ವಿಡಿಯೋನ ಅಪ್ಲೋಡ್ನ ಮಾಡೋಕ್ಕಾಗಲಿಲ್ಲ. ಈಗ ಮತ್ತೆ ರೆಗ್ಯುಲರಾಗಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಚಾನಲ್ದಲ್ಲಿ. ಅದಕ್ಕೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ಏನಾದರೂ ಹೇಳೋದ್ರಲ್ಲಿ ಮಿಸ್ಟೇಕ್ಗಳಾಗಿದ್ದರೆ ಕ್ಷಮಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋದಲ್ಲಿ ಯಾವುದೇ ಒಂದು ಟ್ರೇಡಿಂಗ್ ಅಡ್ವೈಸ್ನ ಕೊಟ್ಟಿಲ್ಲ ಮತ್ತು ಯಾವುದೇ ಒಂದು ಅನಾಲಿಸಿಸ್ನ ಹೇಳಿಲ್ಲ. ಯಾವ ರೀತಿ ಒಂದು ನನ್ನ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿದ್ದೀನಿ ಅದನ್ನ ಮಾತ್ರ ಹೇಳಿದ್ದೇನೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ಮತ್ತು ನಾನು ಬರ್ತೀನಿ ಮುಂದಿನ ವಿಡಿಯೋದಲ್ಲಿ. ಬೈ ಬಾಯ್.